ನುಗ್ಗಿ ಸೊಪ್ಪಿನ ಬೋಂಡ ಮಾಡೋಣ ಅಂದ್ಕೊಂಡು ಬೆಳಗ್ಗೆನೇ ಶುರು ಮಾಡಿದ್ದೀನಿ. ನುಗ್ಗಿ ಸೊಪ್ಪು ಹಾಕಿದ್ದೀನಿ ನೋಡಿ. ಇಲ್ಲಿ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಸೋಡಾ, ಒಂದೆರಡು ಚಿಟಿಕೆ ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಡೀಟೇಲಾಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಬೆಳಗ್ಗೆನೇ ಸ್ಕೂಲಿಗೆ ಆಫೀಸ್ಗೆ ಟೈಮ್ ಆಗುತ್ತೆ. ಮಂಡಕ್ಕಿ ಮಾಡ್ತಾಯಿದ್ದೀನಿ ತಿಂಡಿ, ಮಂಡಕ್ಕಿ ಮತ್ತು ಬೋಂಡ, ಹಾಗಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಯಾವಾಗೂ ನುಗ್ಗಿ ಸೊಪ್ಪು ಹಾಕಿ ಬೋಂಡ ಮಾಡಿಲ್ಲ, ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ನೋಡಿ ಇಲ್ಲಿ ಬೋಂಡ ಹಾಕ್ತಾಯಿದ್ದೀನಿ, ನುಗ್ಗಿ ಸೊಪ್ಪು ಹಾಕಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಮಾಡ್ತಾರೆ ಎಲ್ಲರೂ, ಸುಮಾರು ಜನ ನಾನು ಕೇಳಿದ್ದೀನಿ. ಆದರೆ ನಾನು ಯಾವಾಗೂ ಮಾಡಿರಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಮಂಡಕ್ಕಿ ನೆನೆಸಿದ್ದೀನಿ, ಮಂಡಕ್ಕಿನೆಲ್ಲ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಟೈಮ್ ಆಗುತ್ತೆ, ಹಂಗಾಗಿ ಬೇಗ ಬೇಗ ಸ್ವಲ್ಪ ಮಾಡ್ತಾಯಿದ್ದೀನಿ. ಆನ್ ಮಾಡಿಯಾ? ನೋಡಿ ಬೋಂಡನೂ ಹಾಕ್ತಾಯಿದ್ದಾರೆ. ನೋಡೋಕ್ಕೇ ಚೆನ್ನಾಗಿ ಇರೋಂಗಿದೆಯಪ್ಪ, ಎಣ್ಣೆ ನನ್ನ ಮಗಳು ನೋಡಿ ಯಾವಾಗಷ್ಟೇ ದಿನಾನು ಅರ್ಜೆಂಟ್ ಟೈಮ್ ಇದ್ದಾಗ ಅಡ್ಡಾಡೋದು. ಈಗ ನೋಡಿ ಎಷ್ಟು ಗಾಬರಿ ಆಗ್ತಿದ್ದ, ಟೈಮ್ ಆಗ್ಬಿಟ್ಟಿದೆ ಆಗಲಿ, ಇನ್ನು 2 ನಿಮಿಷ ಇರೋದು. ಯಪ್ಪ, ನಂದೇನೋ ಬೇಗ ಮುಗಿಸಿದ್ದೆ ಕೆಲಸ, ಅವ್ರದ್ದೇ ಲೇಟು. ನುಗ್ಗಿ ಸೊಪ್ಪಿನ ಬೋಂಡ ಚೆನ್ನಾಗಿತ್ತಾ? ಹಾಂ, ಏನು ಹೇಳಲ್ಲ ನೀವು, ನಾವೇ ಕೇಳಬೇಕು ಚೆನ್ನಾಗಿತ್ತಾ ಹಾಂ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಅಡುಗೆ ಮನೆಯದು. ಬೆಳಗ್ಗೆನೇ ಮಂಡಕ್ಕಿ ಬೋಂಡ ಎಲ್ಲ ಮಾಡಿದ್ದೆ, ಪಾತ್ರೆ ಎಲ್ಲ ತೊಳೆದಾಯ್ತು. ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂದ್ಕೊಂಡಿದ್ದೆ ಗೊತ್ತಾ, ಮಧ್ಯಾಹ್ನಕ್ಕೆ ನುಗ್ಗಿ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಎಲ್ಲನೂ ಬೇಯಿಸಿದೆ. ನೋಡಿ ಕಟ್ಟು, ಹಸಿಮೆಣ್ಸಿಕಾಯಿ, ಟೊಮೊಟೊ ಎಲ್ಲ ಬೇಯಿಸಿಟ್ಟೆ ಬಸ್ಸಾರು ಮಾಡೋಣ ಅಂತ. ಒಂದು ಸ್ವಲ್ಪ ನಾನು ಶಿವಮೊಗ್ಗ ಹೋಗ್ಬೇಕಿತ್ತು, ಹಂಗಾಗಿ ಈಗ ಮಾಡಿದರೆ ಮತ್ತೆ ಸಂಜೆಗೆ ಸಾರು ಉಳಿತು ಅಂದರೆ ತಿನ್ನೋದಿಲ್ಲ ಯಾರೂ. ಯಾಕಪ್ಪ ಅಂದರೆ ನುಗ್ಗಿ ಸೊಪ್ಪೆಲ್ಲ ಕುದಿಸ್ಬಿಟ್ರೆ ಒಂಥರ ಕಹಿ ಎಲ್ಲ ಒಂಥರ ಏನೋ ಟೇಸ್ಟ್ ಚೇಂಜ್ ಆಗುತ್ತೆ. ಹಂಗಾಗಿ ಇವಾಗೆಲ್ಲ ಬೇಯಿಸಿಟ್ಟಿದ್ದೀನಿ. ಈಗಾಗಲೇ 2:30 ಆಯಿತು. ಇನ್ನೇನು ಸಂಜೆನೇ ಮಾಡೋದು ನಾನು ಇದನ್ನು. ಸಂಜೆ ಬಸ್ಸಾರು ಮಾಡಿಬಿಡ್ತೀನಿ, ಚೆನ್ನಾಗಿರುತ್ತೆ. ಸಂಜೆ ಮುದ್ದೆ ಮಾಡ್ತೀನಿ, ಈಗ ಮಾಡೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಐಡಿಯಾ ಮಾಡಿದೆ ಅಂದರೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಇದ್ವು ನೋಡಿ, ಬೆಂಡೆಕಾಯಿ, ಟೊಮೊಟೊ, ಹಸಿಮೆಣ್ಸಿಕಾಯಿ ಎಲ್ಲ ಹುರ್ಕೊಂಬಿಟ್ಟು ಬೆಂಡೆಕಾಯಿ, ಹಸಿಮೆಣ್ಸಿಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕ್ಬಿಟ್ಟು ಚಟ್ನಿ ಮಾಡೋಂಥದ್ದು. ಇದು ರೊಟ್ಟಿಗಂತೂ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ರೊಟ್ಟಿಗೆ ಮಾಡ್ಕೊಳೋದು. ನಾನಿವತ್ತು ನೆಂಚ್ಕೊಳ್ಳೋಕ್ಕೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸಾಂಬಾರು ಇದೆ, ಇದು ರಾತ್ರಿ ಮೊಟ್ಟೆ ಸಾಂಬಾರು ನಮ್ಮ ಮನೆಯವ್ರು ಊಟ ಮಾಡ್ಕೊತಾರೆ. ಹಂಗಾಗಿ ಸ್ವಲ್ಪ ಮಂಡಕ್ಕಿ ಮಾಡಿ ಉಳಿದಿದೆ. ಬೋಂಡ ಎಲ್ಲ ಖಾಲಿ, ಏನಪ್ಪ ಸ್ವಲ್ಪ ಇರ್ಬೋದು, ಇದ್ರೆ ಅಷ್ಟೇ, ತೆಗಿಯೋಕ್ಕೆ ಬರ್ತಾಯಿಲ್ಲ. ಒಂದೇ ಒಂದು ಬೋಂಡ ಇದೆ ಅಷ್ಟೇ. ಸ್ವಲ್ಪ ಉಳಿದಿತ್ತು, ಅದು ಇಟ್ಟಿದ್ದೀನಿ. ಮಂಡಕ್ಕಿ ಏನಾದರೂ ಮಾಡಿದರೆ ನಮ್ಮ ಮನೆಯವ್ರಿಗೆ ಕಳಿಸ್ಕೊಡ್ಬೋದು ಅಂತ ಫೋನ್ ಮಾಡಿದ್ರು. ಈಗ ಬೇಗ ರೆಡಿಯಾಗಿ ಹೋಗೋಣ ಅಂತ, ಕೆಲಸ ಇತ್ತು, ಹಂಗಾಗಿ ಇದೊಂದು ಸ್ವಲ್ಪ ಚಟ್ನಿ ಮಾಡಿಟ್ಟು ರೆಡಿ ಆಗಿಬಿಡೋಣ ಅಂತ. ಇನ್ನು ಸ್ನಾನ ಆಗಿಲ್ಲ ನಂದು, ಶುಕ್ರವಾರ ಇವತ್ತು ಸ್ನಾನ ಆಗಿಲ್ಲ. ಬೆಳಗ್ಗೆನೇ ಪೂಜೆ ಆಯಿತು, ನಮ್ಮ ಅತ್ತೆ ಪೂಜೆ ಮಾಡಿದ್ರು. ನಂದು ಕೆಲಸನೇ ಆಯಿತು, ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಹ್ಯಾಂಡ್ ವಾಶ್ ಮಾಡೋದು ಎಲ್ಲ ಆಯಿತು. ಮಿಷಿನಿಗೆಲ್ಲ ಬೇರೆ ಬಟ್ಟೆ ಹಾಕಿದೆ, ಸ್ವಲ್ಪ ಕೈಯಲ್ಲಿ ತೊಳೆಯೋವೆಲ್ಲ ತೊಳೆದಾಕ್ಬಿಟ್ಟು ನಾನು ಬಂದೆ. ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ಇದೊಂದು ಚಟ್ನಿ ಮಾಡಿಟ್ಬಿಟ್ಟು ಸ್ನಾನ ಮಾಡಿಬಿಟ್ರೆ ಮುಗಿದ ಕೆಲಸನೇ ಆಯಿತು, ರೆಡಿಯಾಗಿ ಹೊರಡೋದಷ್ಟೇ. ಗಂಟಲ್ಲಿ ತೋರ್ಸೋಕ್ಕೆ ಆಗಲ್ಲ. ಈ ಥರ ಸಣ್ಣ ಒಳಕಲ್ಲಲ್ಲಿ ಬೆಳ್ಳುಳ್ಳಿ, ಉಪ್ಪು ಹಾಕ್ತೀನಿ ನೋಡಿ. ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಇಲ್ಲಿ ಬೆಂಡೆಕಾಯಿ, ಟೊಮೊಟೊ ಹುರಿದಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದೀನಿ, ಒಳ್ಳೆ ಆಗ್ಬಿಡುತ್ತೆ ಅಂತ ನೋಡಿ. ಚಟ್ನಿ ಮಾಡ್ತೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿದರು, ಬೇಗ ಬರ್ತೀನಿ ರೆಡಿಯಾಗಿರು ಅಂತ.
ನೋಡಿ ಬೆಂಡೆಕಾಯಿ ಚಟ್ನಿ ಮಾಡಿದೆ, ಸೂಪರಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಇದು ಅಂದರೆ ಜ್ವರ ಬಂದಾಗ, ಬಾಯಿ ಕೆಟ್ಟೋದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನಂತೂ ಜ್ವರ ಗಿರ ಬಂತು ಅಂದರೆ ಈ ಥರ ಚಟ್ನಿ ಮಾಡ್ಕೊಂಬಿಟ್ಟು ರೊಟ್ಟಿ ಮಾಡ್ಕೊಂಡು ತಿಂದರೆ ಬಾಯೆಲ್ಲ ಕಹಿ ಕಹಿ ಆಗಿರೋದು ಅದು ಎಲ್ಲ ಓಡೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಮಾಡ್ಕೊಳೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳೋಂಥದ್ದು ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ. ನೋಡಿ, ಶುಕ್ರವಾರದ ಪೂಜೆ ಆಗಿದೆ. ನಾನು ಮಾಡಿಲ್ಲ, ನಮ್ಮ ಅತ್ತೆ ಮಾಡಿರೋದು. ನನ್ನ ಕೆಲಸ ಇಷ್ಟೋ ತನಕ ಆಯಿತು. ಇಲ್ಲಿ ಬಂದ ದೇವ್ರ ನೋಡಿ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಸೂಪರಾಗಿದೆಯಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಪೂಜೆ. ಅವ್ರು ಪೂಜೆ ಮಾಡಿಬಿಟ್ರೆ ನಾವು ಒಂಥರ ಖುಷಿ ಅನಿಸುತ್ತೆ. ಇವನ್ ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿದಿದೆ. ಶಿವಮೊಗ್ಗ ಹೋಗ್ಬೇಕು. ಸ್ವಲ್ಪ ನನ್ನ ಮಗಳಿಗೆ ಸ್ವೆಟರು, ಸ್ವಲ್ಪ ಪ್ಯಾಂಟ್ಗಳು ಅವೆಲ್ಲ ತರಬೇಕು. ಹೋಗೋಣ ಅಂದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಹೋಗಿ ಬರೋಣ, ಶಿವಮೊಗ್ಗ ಹೋಗೋಣ ಅಂದ್ಕೊಂಡೆ. ಇಲ್ಲೆಲ್ಲ ಸುಮ್ಮನೆ ಕಾಸ್ಟ್ಲಿ ಹೇಳ್ತಾರೆ. ಅಲ್ಲೋದ್ರೆ ಒಂದಲ್ಲ 4-5 ಆಪ್ಷನ್ ಇರುತ್ತೆ. ನೋಡೋಣ ಅಂತ ಅಲ್ಲಿಗೆ ಹೊರಟಿದ್ದೀನಿ. ನಮ್ಮನೇಲಿ ಬಂದು ಕೂತಿದ್ದಾರೆ. ನುಗ್ಗೆ ಸೊಪ್ಪು ಮಧ್ಯಾಹ್ನ ನಾನೆಲ್ಲ ಬೇಯಿಸಿಟ್ಟಿದ್ನಲ್ಲ, ಇವಾಗ ಬಸ್ಸಾರು ಮಾಡಿದೆ. ಒಂದು ಮುದ್ದೆ ಮಾಡಿದ್ದೀನಿ ಸಾಕು ಅಂತ. ನೋಡಿ ಇವಳು ಯಾವ ಥರ ನಿಂತಿದ್ದಾಳೆ. ಅನ್ನ ಇತ್ತು ಹಂಗಾಗಿ ಸ್ವಲ್ಪ ಒಂದು ಮುದ್ದೆ ಮಾಡಿದ್ದೀನಿ ಅಷ್ಟೇ. ನಮ್ಮನೆಯವ್ರಿಗೆ ಸ್ವಲ್ಪ ಹಾಸ್ಪಿಟ್ಲಿಂದ ಬಂದು ಸುಸ್ತಾಗಿದೆ. ಒಂಚೂರು ಈರುಳ್ಳಿ ಹೆಚ್ಕೊಡ್ರಿ ಅಂತಂದೆ. ಹೆಚ್ಕೊಡೋರಂಗೆ ಅಡುಗೆ ಮನೆ ಬಂದು ನಿಂತ್ಕೊಂಡು 2 ನಿಮಿಷ. ಆಮೇಲೆ ಏನೋ ತಿನ್ನಕ್ಕೆ ಸಿಕ್ತಲ್ಲ, ಸಿಕ್ತು ಅಂತ ತಗೊಂಡು ಸುಮ್ಮನೆ ಹೋಗಿ ಕೂತ್ಕೊಂಡಿದ್ದಾರೆ. ಒಂಚೂರು ಹೆಲ್ಪ್ ಮಾಡಲ್ಲ. ಯಪ್ಪ, ಈ ಥರ ಸ್ವೆಟರ್ ತಗೊಂಬಂದೆ. ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ. ಇಷ್ಟ ಆದರೆ ಲೈಕ್